ಸ್ವಲ್ಪ ತಾಳಿ. ನಾಳೆ ರಾಮನವಮಿ ಏನು ಮಾಡಬೇಕು ಅಂತ ಗೊತ್ತಾ? ಪಾನಕ ಮಾಡಬೇಕು, ಮಜ್ಜಿಗೆ ಮಾಡಬೇಕು, ಸ್ವಲ್ಪ ಕೋಸಂಬರಿ ಮಾಡಿ ಒಂದು ದೊಡ್ಡ ಹೂನಾರ ಹಾಕಿ ರಾಮಂಗೆ ಧೂಪ ಹಚ್ಚಿ ಗಂಟೆ ಆಡಿಸ್ಬಿಟ್ರೆ ಆಗೋಯ್ತು. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ರಾಮ ಅನ್ನೋ ಒಂದು ಮಹಾಪುರುಷ ಯಾವ ರೀತಿ ತಾವು ಜೀವನದಲ್ಲಿ ಬದುಕಿದ್ರು ಅನ್ನೋದನ್ನು ಯಾವ ರೀತಿ ಬದುಕಬೇಕು ಅಂತ ತೋರಿಸ್ಕೊಟ್ಟು ಅಂತ ಮಹಾಪುರುಷ. ಸುಮಾರು ಕಷ್ಟಗಳ ಸುರಿಮಳೆಗಳನ್ನೇ ಫೇಸ್ ಮಾಡಿರೋಂಥ ಭಗವಂತ, ಅವತಾರ ಪುರುಷ ಅಲ್ವಾ. ಸೊ ಅವ್ರ ಜೀವನದಲ್ಲಿ ನಾಳೆ ಬೆಳಗ್ಗೆ ಪಟ್ಟಾಭಿಷೇಕ ಆಗಬೇಕು. ಅವ್ರ ತಂದೆ ಹೇಳ್ತಾರೆ ನೀನು ಕಾಡಿಗೆ ಹೋಗ್ಬಿಡು ಅಂತ. ಯಾರಿಗೆ ತಾನೇ ಅದನ್ನು ಸಹಿಸ್ಕೊಳಕ್ಕಾಗುತ್ತೆ? ಅವರು ತುಂಬ ಸಿಂಪಲ್ಲಾಗಿ ತೊಗೊಂಡು ಕಾಡಿಗೆ ಹೊರಟರು. ಕಾಡಿಗೆ ಹೋಗಾದ್ಮೇಲೆ ಅಲ್ಲಿರೋ ರಾಜನಾಗಿ ಬದುಕೋನು ಅಲ್ಲಿ ಕಾಡಲ್ಲಿ ಎಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸಿ, ನೋವನ್ನು ಅನುಭವಿಸಿ ಬದುಕ್ತಾ ಇರಬೇಕಾದ್ರೆ ಸೀತಾಮಾತೆಯ ಅಪಹರಣ ಆಗುತ್ತೆ. ಅವ್ರನ್ನ ಕಿಡ್ನ್ಯಾಪ್ ಮಾಡಿಬಿಡ್ತಾರೆ. ಆಮೇಲೆ ಅವ್ರ ತಂದೆ ತೀರೋಗ್ತಾರೆ, ಆ ದುಃಖ ಇರುತ್ತೆ. ಆಮೇಲೆ ಸೀತಾಮಾತೆಯನ್ನು ಹುಡ್ಕೊಂಡು ಹೋಗ್ಬೇಕಾಗುತ್ತೆ. ಸುಮಾರು ಜನರ ಹತ್ರ ಕಷ್ಟ ಹೇಳ್ಕೊಂಡು, ಸಹಾಯ ಕೇಳಿಕೊಂಡು ಅವ್ರ ಹತ್ರ ಹೋಗಿ ಬೇಡ್ಕೊಬೇಕಾಗುತ್ತೆ, ದಯವಿಟ್ಟು ನನ್ನ ಸಹಾಯ ಮಾಡಿ, ಸೀತೆನ ನೋಡೋಕ್ಕೆ ಹುಡ್ಕೋಕ್ಕೆ ಸಹಾಯ ಮಾಡಿ ಅಂತ ಸುಮಾರು ಜನರ ಹತ್ರ ಹೋಗ್ಬೇಕಾಗುತ್ತೆ. ಅವ್ರನ್ನೆಲ್ಲ ಕಂಡಿಡ್ದಾದ್ಮೇಲೆ ಸೀತಾಮಾತೆ ಎಲ್ಲಿದ್ದಾರೆ ಅಂತ ಕಂಡಿಡ್ದಾದ್ಮೇಲೆ ರಾವಣನ ಜೊತೆ ಯುದ್ಧ ಮಾಡಬೇಕಾಗಿದ್ದ ಪರಿಸ್ಥಿತಿ ಬರುತ್ತೆ. ನಾವು ಕಷ್ಟ ಅಂತ ಹೇಳ್ತೀವಿ. ಯುದ್ಧ ಮಾಡಿಕೊಂಡು ಸೀತಾಮಾತೆನ ಕರ್ಕೊಂಡು ಬಂದಬೇಕಾಗುತ್ತೆ. ಕರ್ಕೊಂಡು ಬಂದಾದಮೇಲೆ ಅವರ ಅಗ್ನಿ ಪರೀಕ್ಷೆ ಮಾಡಬೇಕಾಗುತ್ತೆ ಅವತ್ತು ಸೀತಾಮಾತೆಯ ಪಾವಿತ್ರತೆಯನ್ನು ನೋಡೋಕ್ಕೆ. ಅದೆಲ್ಲ ಆದಮೇಲೆ ಮತ್ತೆ ವಾಪಸ್ ಬಂದಾಗ ದೇಶದ ಜನರ ಮಾತನ್ನು ಕೇಳಿ ಇವರು ಸೀತಾಮಾತೆನ ಬಿಡಬೇಕಾಗಿದ್ದ ಪರಿಸ್ಥಿತಿ ಆಗುತ್ತೆ. ಇದೆಲ್ಲ ಆದಮೇಲೆ ಮಕ್ಕಳ ಜೊತೆ, ಸ್ವಂತ ಮಕ್ಕಳು ಅವ್ರ ತಂದೆ ಯಾರು ಅಂತ ಗುರುತು ಹಿಡಿದಂಗೆ ಅವ್ರ ಮೇಲೆ ಬಾಣ ಎತ್ತುತ್ತಾರೆ ಸ್ನೇಹಿತರೆ. ಇಷ್ಟೆಲ್ಲ ಕಂಟಿನ್ಯೂಸ್ ಆಗಿ ಒಂದ್ರ ಮೇಲೆ ಕಷ್ಟಗಳೇ ಬರ್ತಾಯಿತ್ತು. ಆದರೆ ಶ್ರೀರಾಮ ಅನ್ನೋ ಒಂದು ಮಹಾ ವ್ಯಕ್ತಿ ಅವರು ಬದುಕಿ ತಮ್ಮ ಜೀವನದಲ್ಲಿ ಯಾವ ರೀತಿ ಪರಿಸ್ಥಿತಿಗಳನ್ನು ನಿಭಾಯಿಸಬೇಕು ಅಂತ ತೋರಿಸಿಕೊಟ್ಟಂಥ ಮಹಾಪುರುಷ. ಹುಡೋಗ್ಬಿಟ್ಟು ನನ್ನ ಜಾತಕ ಸರಿ ಇಲ್ಲ, ನನ್ನ ಹಣೆ ಬರ ಸರಿ ಇಲ್ಲ, ನನ್ನ ಜೀವನ ಸರಿ ಇಲ್ಲ, ನನ್ನ ವಾಸ್ತು ಸರಿ ಇಲ್ಲ ಅಂತೆಲ್ಲ ಏನು ಹುಡ್ಕೊಂಡು ಹೋಗಿ ಮಾಡಿಲ್ಲ. ಪ್ರತಿಯೊಂದು ಕಷ್ಟ ಬಂದಾಗ ಅವರು ಯಾವ ರೀತಿ ಎದುರಿಸಬೇಕು ಅಂತ ತೋರಿಸಿಕೊಟ್ಟಂಥ ಮಹಾಪುರುಷ. ಈ ರಾಮನವಮಿ ಸಂದರ್ಭದಲ್ಲಿ ಈ ಮಹಿಮೆಯನ್ನು ಅರಿತು, ರಾಮ ಮಹಿಮೆಯನ್ನು ಅರಿತು ತಿಳಿದುಕೊಂಡು ನಾವು ಅದೇ ರೀತಿ ಜೀವನದಲ್ಲಿ ಬದುಕೋಕ್ಕೆ ಪ್ರಯತ್ನ ಮಾಡೋಣ. ಶ್ರೀರಾಮ ನಿಮಗೆಲ್ಲದೂ ಒಳ್ಳೆ ಮಾಡಲಿ.